Start program start. ಕರ್ತನಿಗೆ ಸ್ತೋತ್ರ. ಕರ್ತನಿಗೆ ಸ್ತೋತ್ರ. ಪ್ರಿಯವಾದ ದೇವರ ಮಕ್ಕಳೇ, ಸತ್ಯವೇದದಲ್ಲಿ ಒಂದನೇ ಸಮಯ ಸತ್ಯವೇದದಲ್ಲಿ ಅನೇಕ ವಿಧವಾದ ಪ್ರಾರ್ಥನೆ ಮುಖಾಂತರ ಅನೇಕ ರಾಜ್ಯಗಳನ್ನು ಜಯಿಸಿದರು. ಅವುಗಳಲ್ಲಿ ನಾವು ಈಗ 7 ವಿಧವಾದ ಪ್ರಾರ್ಥನೆಗಳನ್ನು ನೋಡೋಣ. ಒಂದನೆಯದು ಏಕಾಂತರವಾಗಿ ಪ್ರಾರ್ಥಿಸುವುದು. ಸತ್ಯವೇದದಲ್ಲಿ 1ನೇ ಸಮಯ 1:10 ನೋಡುವುದಾದರೆ, ಹನ್ನಳು ಶಿಲೋಹದಲ್ಲಿದ್ದ ದೇವರ ಆಲಯದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಮನೋವೇದನೆಯಿಂದ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸಿದರು. ಈ ಪ್ರಾರ್ಥನೆ ಫಲಿತದಲ್ಲಿ ದೇವರ ಪ್ರವಾದಿಯಾದ ಸಮಯರನ್ನ ಜನನವಾಯಿತು. ಇಸ್ರಾಯೇಲಲ್ಲಿ ನ್ಯಾಯಸ್ಥಾಪಕನಾಗಿ ಆಳಿದನು. ಕುಟುಂಬ ಪ್ರಾರ್ಥನೆ. ಯೋಬನು ಕುಟುಂಬ ಸಮೇತವಾಗಿ ಪ್ರಾರ್ಥಿಸಿದನು. ಕೊರ್ನೆಲನು ಸಹ ಕುಟುಂಬ ಸಮೇತವಾಗಿ ಪ್ರಾರ್ಥಿಸಿದನು. ಅಪೊಸ್ತಲ ಕೃತ್ಯ 10:2. ಆತನು ದೇವರ ಭಯಭಕ್ತಿ ಉಳ್ಳವನಾಗಿ ಕುಟುಂಬ ಸಮೇತವಾಗಿ ಪ್ರಾರ್ಥಿಸಿದನು. ಜನರಿಗೆ ದಾನ ಧರ್ಮಗಳನ್ನು ಕೊಡುವವನಾಗಿದ್ದನು. ಅರಿವುದರಿಂದ ಕೊರ್ನೆಲ ಮನೆಗೆ ರಕ್ಷಣೆ ಉಂಟಾಯಿತು. ಮೂರನೆಯದು ಸಭೆಯೊಂದಿಗೆ ಸೇರಿ ಸತ್ಯವೇದ ಪ್ರಾರ್ಥಿಸುವುದು. ಸತ್ಯವೇದದಲ್ಲಿ ನೋಡುವುದಾದರೆ ಅಪೊಸ್ತಲ ಕೃತ್ಯಗಳು 2:42ರಲ್ಲಿ ಅಪೊಸ್ತಲರು ಸೇರಿ ಪ್ರಾರ್ಥಿಸುವುದು, ರೊಟ್ಟಿ ಮುರಿಯಲ್ಪಟ್ಟುವುದು ಪ್ರಾರ್ಥಿಸುವುದರಲ್ಲಿ ನಿರತರಾಗಿದ್ದರು. ಪೇತ್ರನು ಸೆರೆಮನೆಯಲ್ಲಿ ಇದ್ದಾಗ ಸಭೆಯವರೆಲ್ಲರೂ ಸೇರಿ ಬಹು ಆಸಕ್ತಿಯಿಂದ ಪ್ರಾರ್ಥಿಸಿದಾಗ ದೇವರು ತನ್ನ ದೂತರನ್ನು ಕಳುಹಿಸಿ ಸೆರೆಮನೆಯಲ್ಲಿದ್ದ ಪೇತ್ರನನ್ನು ಸೆರೆಮನೆಯಿಂದ ಬಿಡಿಸಿ ಹೊರಗೆ ತಂದರು. 4ನೇದು ಉಪವಾಸ ಪ್ರಾರ್ಥನೆ. ನಾವು ಸತ್ಯವೇದದಲ್ಲಿ ಉಪವಾಸ ಪ್ರಾರ್ಥನೆ ಕುರಿತಾಗಿ ಅನೇಕ ಕಾರ್ಯಗಳನ್ನು ನೋಡಬಹುದು. ಅದರಲ್ಲಿ ಒಂದನ್ನು ನಾನು ಹೇಳುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೀಕ್ಷಾಸ್ನಾನ ತೆಗೆದುಕೊಂಡ ನಂತರ 40 ದಿವಸಗಳವರೆಗೆ ಉಪವಾಸವಾಗಿದ್ದು ಪ್ರಾರ್ಥಿಸಿ ಸೈತಾನನ್ನು ಜಯಿಸಿದನು. ಹಾಗೆ ಸತ್ಯವೇದದಲ್ಲಿ ಕೆಲವರು ಮೋಶೆ, ಎಸ್ತೇರಳು, ನೆಹೆಮೀಯನು, ದಾವೀದನು ಇವರೆಲ್ಲ ಉಪವಾಸವಾಗಿದ್ದು ಪ್ರಾರ್ಥಿಸಿ ಅದ್ಭುತ ಕಾರ್ಯಗಳನ್ನು ನೋಡಿದರು. 5ನೇಯದು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಬಹುದು. ಲೂಕ 18:9-10. ಇಬ್ಬರು ದೇವಾಲಯಕ್ಕೆ ಪ್ರಾರ್ಥನೆ ಮಾಡುವುದಕ್ಕೆ ಬಂದರು. ಒಬ್ಬರು ಫರಿಸಾಯನು, ಒಬ್ಬರು ಸುಂಕದವನು. ಫರಿಸಾಯನು ತಾನು ಮಾಡಿದ ನೀತಿ ಕಾರ್ಯಗಳನ್ನು ಎಣಿಸಿಕೊಂಡು ತಾನೇ ನೀತಿವಂತನೆಂದು, ಆದರೆ ಸುಂಕದವನು ತನ್ನನ್ನು ತಾನು ತಗ್ಗಿಸಿಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಲು ಧೈರ್ಯ ಸಾಲದೆ ಎದೆಯನ್ನು ಪಡೆದುಕೊಂಡು ತನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಿದನು. ಫರಿಸಾಯನ ಪ್ರಾರ್ಥನೆಗಿಂತಲೂ ಸುಂಕದವನ ಪ್ರಾರ್ಥನೆಯು ನೀತಿಯಾಗಿ ಎಣಿಸಲ್ಪಟ್ಟಿತು. ಇದೇ ನೀತಿಯಾಗಿ. 6ನೇಯದು ಮೊಣಕಾಲಿನಿಂದ ಪ್ರಾರ್ಥಿಸುವುದು. ಈ ವಿಷಯಕ್ಕೆ ಬಂದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಳ್ಳೆಯ ಉದಾಹರಣೆ. ನಮ್ಮ ಕರ್ತನು ಶರೀರಧಾರಿಯಾಗಿ ಈ ಭೂಲೋಕದಲ್ಲಿ ಜೀವಿಸುತ್ತಿದ್ದಾಗ ನಮಗೋಸ್ಕರ ಆತನು ನಿಂದೆಯನ್ನು ಸಹಿಸಬೇಕಾಗಿತ್ತು, ಶಿಲುಬೆಯನ್ನು ಏರಬೇಕಾಗಿತ್ತು. ಇಂತಹ ಸಮಯದಲ್ಲಿ ನಮ್ಮ ದೇವರು ಗೆತ್ಸೆಮನೆ ತೋಟದಲ್ಲಿ ಮೊಣಕಾಲೂರಿ ಬಹು ದುಃಖದಿಂದಲೂ ವೇದನೆಯಿಂದಲೂ ತನ್ನ ಬೆವರು ಹನಿ ರಕ್ತವಾಗಿ ಮಾರ್ಪಡುವ ತನಕ ಮೊಣಕಾಲೂರಿ ಪ್ರಾರ್ಥಿಸಿದನು. ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟನು. ಶಿಲುಬೆಯಲ್ಲಿ ಸೈತಾನನ ತಲೆಯನ್ನು ಜಜ್ಜಿದನು. ಆದುದರಿಂದ ನಮಗೆಲ್ಲ ಇಂದು ರಕ್ಷಣೆ ದೊರೆಯಿತು. 7ನೇದು ಕಣ್ಣೀರಿನ ಪ್ರಾರ್ಥನೆ. ಸತ್ಯವೇದದಲ್ಲಿ ಅನೇಕರು ಕಣ್ಣೀರಿನಿಂದ ಪ್ರಾರ್ಥಿಸಿ ಅಸಾಧ್ಯವಾಗುವ ಕಾರ್ಯಗಳನ್ನು ಸಾಧ್ಯವಾಗುವಂತೆ ಮಾಡಿದರು. ಅದರಲ್ಲಿ ಹಿಜ್ಕೀಯನು ಒಬ್ಬನು. ಹಿಜ್ಕೀಯನಿಗೆ ಬಂದಿದ್ದ ಕಾಯಿಲೆಯಿಂದ ಆತನು ರೋಗಿಯಾಗಿದ್ದಾಗ ಕಣ್ಣೀರಿನಿಂದ ದೇವರ ಕಡೆಗೆ ತಿರುಗಿ ಪ್ರಾರ್ಥಿಸಿ ದೇವರ ದಯೆಯನ್ನು ಹೊಂದಿಕೊಂಡನು. ಅವನ ಆಯುಷ್ಯ ಹೆಚ್ಚಿಸಲ್ಪಟ್ಟಿದ್ದು, ಆರೋಗ್ಯವೂ ಸರಿಯಾಯಿತು. ಈಗ ನೋಡಿದರೆ ಸತ್ಯವೇದದಲ್ಲಿ ಇಸ್ರಾ, ನೆಹೆಮ್ಯ, ಯೆರೆಮೀಯ ಮುಂತಾದವರು ಕಣ್ಣೀರಿನಿಂದ ಪ್ರಾರ್ಥಿಸಿ ದೇವರ ಅದ್ಭುತ ಕಾರ್ಯಗಳನ್ನು ನೋಡಿದರು. ಪ್ರಿಯ ದೇವರ ಮಕ್ಕಳೇ, ನಾವು ಸಹ ಇಂತಹ ಕಣ್ಣೀರಿನಿಂದ ಪ್ರಾರ್ಥಿಸಿ ದೇವರ ಅತ್ಯದ್ಭುತ ಕಾರ್ಯಗಳನ್ನು ಹೊಂದಿಕೊಳ್ಳೋಣ. ಕರ್ತನಿಗೆ ಸ್ತೋತ್ರ.